ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಮೂಡ ಅಕ್ರಮ ಆರೋಪ. ಸಂಸದ ಎಚ್.ಡಿ.ಕೆ ಹೇಳಿಕೆಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ. ಸುಳ್ಳು ಹೇಳಬೇಡಿ, ದಾಖಲೆಟ್ಟು ಮಾತನಾಡಿ ಅಂತ ಹೇಳಿ ಸವಾಲೆಸೆದಿದ್ದಾರೆ ಲಕ್ಷ್ಮಣ್. ಎಚ್.ಡಿ.ಕೆ ಗಿನ್ನೆಸ್ ದಾಖಲೆ ಬೇಕಾಗುವಷ್ಟು ಸುಳ್ಳು ಹೇಳಿದ್ದಾರೆ. ನನ್ನ ಹತ್ರ ದಾಖಲೆ ಇವೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಒಂದೇ ಒಂದು ದಾಖಲೆ ಇದ್ರೆ ಹೇಳಿ. ಸತ್ತ ವ್ಯಕ್ತಿ ಮೇಲೆ ಡಿನೋಟಿಫೈ ಆಗಿದೆ ಎಂದು ಎಚ್.ಡಿ.ಕೆ ಹೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು, ಡಿನೋಟಿಫೈ ಆಗುವುದು ಹೆಸರಿನಿಂದ ಅಲ್ಲ, ಸರ್ವೆ ನಂಬರ್ ಮೇಲೆ ಡಿನೋಟಿಫೈ ಆಗುತ್ತಿದೆ, ನೆನಪಲ್ಲಿಟ್ಕೊಳ್ಳಿ ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಎಂ ಲಕ್ಷ್ಮಣ್ ಚಾಲೆಂಜ್ ಮಾಡಿದ್ದಾರೆ. ದಿನನಿತ್ಯ 4 ಪ್ರೆಸ್ ಮೀಟ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಸುಳ್ಳುಗಳು ಹೇಳುವಂಥದ್ರಲ್ಲಿ ಗಿನ್ನೆಸ್ ಬುಕ್ ದಾಖಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮ್ಯಾಕ್ಸಿಮಮ್ ಎಷ್ಟು ಸುಳ್ಳು ಹೇಳಬೇಕೋ ಅಷ್ಟು ಸುಳ್ಳು ಹೇಳಿ ಆಯಿತು. ನಿಮ್ಮ ಆ ಮಂತ್ರಿ ಸ್ಥಾನಕ್ಕಾದರೂ ಬೆಲೆ ಕೊಟ್ಟು ಸುಳ್ಳು ಹೇಳೋದನ್ನ ಒಂದು 10% ಕಮ್ಮಿ ಮಾಡಿ ಅಂತ, ಒಂದು 10% ಸುಳ್ಳು ಹೇಳೋದನ್ನ ಕಮ್ಮಿ ಮಾಡಿ ದಯಮಾಡಿ. ದಾಖಲೆಗಳಿದ್ರೆ ದಾಖಲೆಗಳ ಸಮೇತ ಮಾಧ್ಯಮದವರಿಗೆ ಬಿಡುಗಡೆ ಮಾಡುವಂಥ ಕೆಲಸ ನೀವು ಮಾಡಬೇಕು. ಸುಳ್ಳನ್ನ 10 ಬಾರಿ ಸುಳ್ಳು ಹೇಳಿ ಜನರಿಗೆ ನಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರ ಅವ್ರ ವಿಚಾರದಲ್ಲಿ ಎಲ್ಲಾದ್ರೂ ಒಂದೇ ಒಂದು ತಪ್ಪು ಆಗಿದ್ರೆ, ಒಂದು ಕಡೆ ತಪ್ಪಾಗಿದ್ರೆ ದಯಮಾಡಿ ದಾಖಲೆ ಸಮೇತ ಹೇಳ್ರಿ. 5 ಪ್ರಮುಖವಾದ ಪ್ರಶ್ನೆ ಕೇಳಿದೀರ ನೀವು. ಮೊದಲನೇ ಪ್ರಶ್ನೆ, ನಿಂಗ ಬಿನ್ ಜವರ ಅಂತ 1985ನೇ ಇಸ್ವಿನಲ್ಲಿ ಮೈಸೂರು ಡೆಪ್ಟಿ ಕಮಿಷನರು ಇವರಿಗೆ 3 ಎಕರೆ 16 ಕುಂಟೆ ಸರ್ವೆ ನಂಬರ್ 464 ಕೆಸರೆ ಗ್ರಾಮದಲ್ಲಿ 100 ರೂಪಾಯಿಗೆ ಹರಾಜಿಗೆ 3 ಎಕರೆ 16 ಕುಂಟೆ ಕೊಂಡ್ಕೊಂತಾರೆ. ಇವರು ದಲಿತದ ಕಾನೂನುಗಳ ಅನ್ವಯ 1985ರಲ್ಲಿ ಮೈಸೂರು ಡೆಪ್ಟಿ ಕಮಿಷನರ್ ಅವರು ಹರಾಜು ಮಾಡ್ತಾರೆ. ಜಮೀನ ಹರಾಜಿಗೆ 100 ರೂಪಾಯಿಗೆ ಇವರು ಕೊಟ್ಕೋತಾರೆ. ಅತಿ ಹೆಚ್ಚು ಹಣವನ್ನ ಪಾವತಿ ಕೂಗಿರುವಂಥದ್ದು ಇವರು 100 ರೂಪಾಯಿ, ಇನ್ನಿಬ್ರು 89 ರೂಪಾಯಿ, ಇನ್ನೊಬ್ರು 90 ರೂಪಾಯಿ, 95 ರೂಪಾಯಿ ಕೂಗ್ತಾರೆ. ಇವರು 100 ರೂಪಾಯಿ ಕೂಗ್ತಾರೆ. 100 ರೂಪಾಯಿ ಫೈನಲ್ ಅವಾರ್ಡ್ ಆಗುತ್ತೆ. ಗ್ರಾಂಟೆಡ್ ಲ್ಯಾಂಡ್ ಅಲ್ಲ ಇದು, PTCL ಕಾಯ್ದೆ ಅನ್ವಯಿಸಲ್ಲ. ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ, ನಿಮ್ಗೆಲ್ಲ ದಾಖಲೆಗಳನ್ನು ತಗೊಂಡ್ಬಂದು ಮೈಸೂರಿಂದ ಹೋಟ್ಲಲ್ಲಿ ಕೂತ್ಕೊಂಡು ಟ್ಯೂಷನ್ ಕೊಟ್ಟರಲ್ಲ ನಿಮಗೆ, ಟ್ಯೂಷನ್. ಆಗ ಆ ಟ್ಯೂಷನ್ ಕೊಡುವಂತ ಮೇಷ್ಟ್ರು ಸರಿಯಾಗಿರಬೇಕು. ಸುಳ್ಳು ಟ್ಯೂಷನ್ ಕೊಟ್ಟವ್ರೆ ನಿಮಗೆ. ದಯಮಾಡಿ ಒಂದನ್ನ ಕ್ಲಾರಿಫೈ ಮಾಡುವಂಥದಕ್ಕೆ ಇಷ್ಟಪಡ್ತೀನಿ. ನೀವನ್ನೇ ಬಹಳ, ಯಾಕಂದ್ರೆ ಎಲ್ಲ ಮಾಧ್ಯಮದಲ್ಲಿ ಅದೇ ಹೆಡ್ಡಿಂಗ್ ಬಂದಿದೆ, ಸತ್ತ ವ್ಯಕ್ತಿಗೆ ಡಿನೋಟಿಫೈ ಆಗಿದೆ. ಹಂಗೆ ಸತ್ತ ವ್ಯಕ್ತಿ ಹೆಸರಲ್ಲಿ ಡಿನೋಟಿಫೈ ಆಗಿದೆ. ಇದು ಸಿಂಪಲ್ ಕಾಮನ್ ಸೆನ್ಸ್. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ಕೇಂದ್ರ ಮಂತ್ರಿ ಆಗಿದ್ದೀರಿ, ನಿಮ್ಮ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನೋಟಿಫೈ ಇಲ್ಲ ಡಿನೋಟಿಫೈ ಆಗುವಂಥದ್ದು ಹೆಸರು ಮೇಲಲ್ಲ ಸ್ವಾಮಿ, ಸರ್ವೆ ನಂಬರ್ ಮೇಲೆ. ಪ್ಲೀಸ್ ಕೀಪ್ ದಿಸ್ ಇನ್ ದ ಮೈಂಡ್. ಅಂಡರ್ಸ್ಟ್ಯಾಂಡ್. ಯಾರ ಟ್ಯೂಷನ್ ಕೊಡ್ತಾನಲ್ಲ ನಿಮಗೆ, ಅವನ ಕ್ರಾಸ್